ಹಲೋ ನಮಸ್ಕಾರ. ಶ್ರಾವಣ ಮಾಸದ 30ನೇ ಚಾಲೆಂಜಿನ ಇವತ್ತು 17 ಅಡುಗೆ ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ಕೂಡ ಸ್ಪೆಷಲ್ಲೇ ಇದೆ. ನಿನ್ನೆ ಒಂದು ಸ್ಪೆಷಲ್ ಡಿಶ್ ಇತ್ತು, ಅದೇನಪ್ಪ ಅಂದರೆ ಸಬ್ಬಕ್ಕಿ ಕಿಚಡಿ. ಅದು ಉಪವಾಸದಲ್ಲಿ ತಿನ್ನುವಂಥ ಒಂದು ಡಿಶ್ ಇತ್ತು. ಮತ್ತು ನಮ್ಮ ವ್ಯೂವರ್ಸ್ ಏನಿದಾರಲ್ಲ ವೆಲ್ ವಿಷರ್ಸು ಕಮೆಂಟ್ಸಲ್ಲಿ ಹಾಕಿದ್ರು, ಸರ್ ಇದೇ ತರಹ ಒಂದು 2-3 ಡಿಶನ್ನು ನೀವು ಉಪವಾಸದಲ್ಲಿ ತಿನ್ನುವಂಥ ಡಿಶನ್ನು ರೆಡಿ ಮಾಡಿ ತೋರಿಸಿ ಅಂತ ಹೇಳಿದಾಗ ಇವತ್ತು ಕೂಡ ನಾನು ನಿಮಗೊಂದು ಫಾಸ್ಟಲ್ಲಿ ತಿನ್ನುವಂಥ ಒಂದು ಅಡುಗೆ ಮಾಡಿ ತೋರಿಸಕತ್ತೀನಿ. ಅದೇನಪ್ಪ ಅಂದರೆ ಸಬ್ಬಕ್ಕಿ ಟಿಕ್ಕಿ, ಅಂದರೆ ಸಾಬುದಾನದಿಂದ ಮಾಡುವಂಥ ಟಿಕ್ಕಿನ ಮಾಡಿ ತೋರಿಸಿದ್ದೀನಿ. ತಡ ಮಾಡಿದೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಏನು ನೋಡ್ಬೇಕಂದ್ರೆ ಸಬ್ಬಕ್ಕಿನ ನೀರಿನ ನೆನೆಸ್ಬೇಕು 1 ತಾಸುವರೆಗೂ. ನಾನು 1/4 kg ತೊಗೊಂಡಿದ್ದೀನಿ ಸಬ್ಬಕ್ಕಿ. ಅದು ಆದಮೇಲೆ ಏನು ಮಾಡೋಣ, ಕುಕ್ಕರ್ ತೊಗೊಳ್ಳೋಣ. ಕುಕ್ಕರಲ್ಲಿ 3/4 ಭಾಗಷ್ಟು ನೀರು ಹಾಕ್ಕೊಂಡು ಅದರಲ್ಲಿ ಆಲೂಗಡ್ಡೆ ಹಾಕೊಂಬೋಣ. ಆಲೂಗಡ್ಡೆ ಹಾಕ್ಕೊಂಡು 3-4 ಸೀಟಿ ಬರೋ ಮಟ್ಟ ಕಾಯೋಣ. ಈಗ ಸಾಬುದಾನ ಟಿಕ್ಕಿಗೆ ಬೇಕಿರೋಂಥ ಸಾಮಗ್ರಿಗಳು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಳ್ಳೋಣ, ಚಿಕ್ಕದಾಗಿ ಅದು ಕಟ್ ಮಾಡ್ಕೊಂಡ್ಬಿಡ್ಬೇಕು. ನಂತರ ಕೆಂಪು ಮೆಣಸಿನ್ಕಾಯಿ ಪೌಡ್ರು, ಶೇಂಗಾ ಪೌಡ್ರು, ಉಪ್ಪು, ಎಣ್ಣೆ ಇವೆಲ್ಲ ತೊಗೊಳ್ಳೋಣ. ಈಗ ನೋಡಿ ಸೀಟಿ ಬಂದಂಗೆ ಆಯ್ತು. 3 ಸೀಟಿ ಬರೋ ಮಟ್ಟ ಕಾಯಬೇಕು. 1 ಸೀಟಿ ಆಗಿದೆ. ಈಗ 2ನೇ ಸೀಟಿ ಬಂತು. ಈಗ 3ನೇ ಸೀಟಿ ಕೂಡ ಬಂತು. ಈಗ ಚೆಕ್ ಮಾಡೋಣ ಆಲೂಗಡ್ಡೆ ಬೆಂದಿದೆ ಇಲ್ಲ ಅಂಥೇಳಿ. ನೋಡಿ ಆಲೂಗಡ್ಡೆ ಕ್ಲೀನಾಗಿ ಆಲ್ರೆಡಿ ಬೆಂದ್ಬಿಟ್ಟಿದೆ. ಈಗ ಸಿಪ್ಪೆ ಸುಲ್ಕೊಳ್ಳೋಣ ಕ್ಲೀನಾಗಿ. ನೋಡಿ ಕ್ಲೀನಾಗಿ ಬಿಸಿ ಇರುತ್ತೆ ಆಲೂಗಡ್ಡೆ, ಕೈ ಹುಷಾರ. ಈಗ ಅದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ನೋಡಿ ಯಾವ ಥರ ತೋರಿಸ್ತೀನಲ್ಲ ಆ ಥರ ಮ್ಯಾಶ್ ಮಾಡ್ಕೊಳ್ಳಿ. ಈಗ ಅದರಲ್ಲಿ ಸಬ್ಬಕ್ಕಿ ನೆನೆಸಿದ್ವಲ್ಲ ಅದು ಇದರಲ್ಲಿ ಹಾಕ್ಕೊಂಬೋಣ. ಹಾಕ್ಕೊಂಡು ಆಮೇಲೆ ಶೇಂಗಾ ಪೌಡ್ರ್ ಕೂಡ ಇದ್ರಲ್ಲಿ ಹಾಕೋಣ. ಆಮೇಲೆ ಕಟ್ ಮಾಡಿರೋಂತಹ ಒಣಮೆಣ್ಸಿನ್ಕಾಯಿ ಪೌಡ್ರು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಮ್ಯಾಶ್ ಮಾಡಿದ್ರೆ ಏನಾಗುತ್ತೆ, ಒಂದಲ್ಲಿ ಒಂದು ಕುಡುತ್ತೆ. ಆಮೇಲೆ ಟಿಕ್ಕಿನಿದೆಲ್ಲ ಫ್ಲೇವರ್ ಚಲೋ ಬರುತ್ತೆ ಅಂದ್ರೆ. ಈಗ ನಮ್ಮ ಮಸಾಲ ಮಿಕ್ಸ್ ಮಾಡಿದ್ದು ಏನು ಮಾಡೋಣ, ಗ್ಯಾಸ್ ಮಾಡಿಕೊಂಡು ಪ್ಯಾನ್ ಅದರ ಮೇಲೆ ಇಟ್ಟು ಎಣ್ಣೆ ಅದರಲ್ಲಿ ಹಾಕಿ ಎಣ್ಣೆ ಕಾಯೋವರೆಗೂ ನಾನು ಮಾಡೋಣ. ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಲ್ಲ ಸಬ್ಬಕ್ಕಿ ಟಿಕ್ಕಿಗೆ, ಅದು ಸಬ್ಬಕ್ಕಿ ಟಿಕ್ಕಿ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಯನ್ನು ಕ್ಲೀನಾಗಿ ಕೈಯಲ್ಲಿ ತೊಗೊಂಡು ಉಂಡೆ ಮಾಡಿಕೊಂಡು ಇನ್ನೊಂದು ಕೈಯಿಂದ ಪ್ರೆಸ್ ಮಾಡಿ ಕ್ಲೀನಾಗಿ ನೋಡಿ ಯಾವ ಥರ ಪ್ರೆಸ್ ಮಾಡಿದೆ ಆ ಥರ ಪ್ರೆಸ್ ಮಾಡಿ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು ಹೋಗಿ. ನೋಡಿ ಎಣ್ಣೆ ಕಾದಿದ್ದು ಕಾಣುತ್ತೆ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ಸಬ್ಬಕ್ಕಿ ಟಿಕ್ಕಿಯನ್ನು ಅದ್ರಲ್ಲಿ ಹಾಕೋಣ. ಕೈ ಹುಷಾರ, ಎಣ್ಣೆ ಬಿಸಿರುತ್ತೆ, ಕೈ ಸುಡಬಾರ್ದು. ಸ್ವಲ್ಪ ದುಡ್ಡಿನ ಹಾಕಿ ನಾವು ಹಾಕ್ತೀವಿ, ಯಾಕಂದರೆ ನಿಮಗೆ ಪ್ರಾಕ್ಟೀಸ್ ಇರುತ್ತೆ. ಕಡಿಮೆ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ಲೇಮಲ್ಲಿ ಮಾಡಿದ್ರೆ ಏನಾಗುತ್ತೆ, ಸುಟ್ಬಿಡುತ್ತೆ. ಔಟರ್ ಲೇಯರು ಒಳಗಡೆ ಬೆಂದಿರಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನೋಡ್ಬೇಕು, ನೀವು ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಈಗ ನೋಡಿ ನಮ್ಮ ಸಬ್ಬಕ್ಕಿ ಟಿಕ್ಕಿ ಕ್ಲೀನಾಗಿ ಔಟ್ರಲ್ಲಿ ಏನಿದೆಯಲ್ಲ ಕಂದು ಬಣ್ಣ ಬಂದಿದೆ ಮತ್ತು ಎಣ್ಣೆ ಮೇಲೆ ತೇಲ್ತಿದೆ. ಅರ್ಥ ಏನು, ಸಬ್ಬಕ್ಕಿ ಟಿಕ್ಕಿ ರೆಡಿಯಾಗಿದೆ. ಸಬ್ಬಕ್ಕಿ ಟಿಕ್ಕಿ ಅಂದರೆ ಸಾಬುದಾನ ಟಿಕ್ಕಿ ರೆಡಿ ಆಗಿದ್ದಾತು. ಹೇಗೆ ಮಾಡೋದನ್ನು ನೀವು ಅದು ನೋಡಿದ್ದು ಕೂಡ ಆಯಿತು. ಈಗ ಟೇಸ್ಟ್ ಮಾಡೋ ಸಮಯ ಹೇಗಿದೆ ಅಂತೇಳಿ ನೋಡಿ. ಟೇಸ್ಟ್ ಮಾಡ್ತೀನಿ. ಮೊದಲೇ ಎಲ್ಲಿ ಸ್ಟಾರ್ಟ್ ಮಾಡಿ ನೋಡ್ಬೇಕದು, ಇಲ್ಲಿಂದ ಮಾಡಲು ಗೊತ್ತಾಗ್ತಿಲ್ಲ. ಶುರು ಮಾಡ್ತೀನಿ. ಆ ಕ್ರಿಸ್ಪಿನೆಸ್ಸು ಆ ಒಂದು ಮೆದುಳಿಗೆ ಟಚ್ ಆಗ್ತಿದೆ ಅಂತಿದೆ. ಇನ್ನೊಂದು ಸ್ವಲ್ಪ ಕೊಡು ಅಂತೇಳಿ ಟೇಸ್ಟ್ ಮಾಡಿ. ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಉಪವಾಸದಲ್ಲಿ ಈ ಥರ ಸಬ್ಬಕ್ಕಿ ಟಿಕ್ಕಿ ಮಾಡಿ ತಿಂದ್ಬಿಟ್ರೆ ದಿವಸ ಜನ ಉಪವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥ ಟೇಸ್ಟ್ ಆಗಿದೆ ಇದು ಅಂತ ಹೇಳ್ತಾ, ಮತ್ತು ನಿಮ್ಮ ಕೆಲಸ ಏನಪ್ಪ ಅಂದರೆ ಈ ಡಿಶನ್ನು ನಿಮ್ಮ ಮನೇಲಿ ಮಾಡಬೇಕು, ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಆವಾಗ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ನಾಳೆ ಹೊಸ ಎಪಿಸೋಡ್ ಜೊತೆಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ರಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್,
ಟೇಕ್ ಕೇರ್. ವೀಕ್ಷಕರೇ, ಒಂದು ಸಮರ್ಗಳು ಏನಿದೆ ಅಂತೇಳಿ ನೋಡ್ಕೊಂಬಿಡಿ.